ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಗ್ರಾಮೀಣ ಕ್ರೀಡೆಯಾಗಿ ಖ್ಯಾತಿ ಪಡಿತಾ ಇರುವ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಮೂಡಿಸುವ ಕಾರ್ಯವಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಗರದ ಗಾಂಧಿ ಮೈದಾನದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ರೋಟರಿ ಜಿಲ್ಲೆ 3181ರಲ್ಲಿ ರೋಟರಿ ಸದಸ್ಯರಿಗಾಗಿ ಮೊದಲ ಬಾರಿಗೆ ಆಯೋಜಿತ ಕಬಡ್ಡಿ ಪಂದ್ಯಾಟ ಉದ್ಘಾಟಿಸಿ ಮಾತನಾಡಿದ ಎಸ್ ಪೊನ್ನಣ್ಣ, ಇತ್ತೀಚಿನ ವರ್ಷಗಳಲ್ಲಿ ಪ್ರೀಮಿಯರ್ ಲೀಗ್ ಮೂಲಕ ಹೆಸರುವಾಸಿಯಾಗ್ತಾ ಇರುವ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿಯೂ ಆಸಕ್ತಿ ಮೂಡಿಸಿ ಪ್ರೋತ್ಸಾಹ ನೀಡುವಂತಾದಲ್ಲಿ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಗೆ ಹೆಚ್ಚಿನ ಬೆಂಬಲ ದೊರಕಿದಂತಾಗುತ್ತೆ ಎಂದರು. 120 ವರ್ಷಗಳಿಂದ ಜಾಗತಿಕವಾಗಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಪೂರೈಸಿರುವ ರೋಟರಿ ಸಂಸ್ಥೆ ಸಾಮಾಜಿಕ ಕಳಕಳಿಯೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಯೋಜನೆಯನ್ನ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಮೊದಲನೇ ಬಾರಿಗೆ ರೋಟರಿ ಕ್ಲಬ್ ಅವರು ಕಬಡ್ಡಿ ಪಂದ್ಯಾವಳಿಗೆ ಒಂದು ಕೈ ಹಾಕಿದ್ದಾರೆ. ನಮ್ಮ ಗ್ರಾಮೀಣ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ, ಖೋ ಖೋ, ಇದೆಲ್ಲೋ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಹೋಗ್ತಿದೆ. ಯಾಕಂದರೆ ಲೀಗ್ ನಡೀತಾ ಇದೆ, ಪ್ರೀಮಿಯರ್ ಲೀಗ್ಸ್ ನಡೀತಾ ಇದೆ ಕಬಡ್ಡಿನಲ್ಲಿ. ಅದಕ್ಕೆ ಗ್ರಾಮೀಣದಲ್ಲಿ ಭಾಗದಲ್ಲಿ ಅದನ್ನು ಮರಿಬಾರ್ದು. ಇಲ್ಲಿಯ ಮಕ್ಕಳು ಮತ್ತು ಇಲ್ಲಿ ಎಲ್ಲರೂ ಕೂಡ ಅದನ್ನು ಆಡುವಂಥ ಪ್ರೋತ್ಸಾಹ ನೀಡಲಿಕ್ಕೆ ಇದು ಭಾಳ ಒಂದು ದೊಡ್ಡ ಸಹಕಾರಿ ಆಗ್ತದೆ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ 120 ವರ್ಷ ಇವತ್ತು ಹುಟ್ಟಿದಂಥ ದಿನ ಬಂತು. 120 ವರ್ಷದ ಜನಸೇವೆಯ ಸಾಧನೆಯನ್ನು ಮಾಡಿರುವಂಥ ರೋಟರಿ ಕ್ಲಬ್ ಬಹುಶಃ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಆರೋಗ್ಯ ಕ್ಷೇತ್ರದಲ್ಲಿ ರೋಟರಿ ಕ್ಲಬ್ನವರ ಕೊಡುಗೆ ಅಪಾರವಾಗುತ್ತೆ. ಅದರಿಂದ ಅದನ್ನು ಇವತ್ತು ನೆನೆಸಬೇಕು. ಇವತ್ತು 1905ನೇ ಇಸ್ವಿನಲ್ಲಿ ಮೊದಲು ಚಾಲನೆ ಆಗಿರುವಂಥ ರೋಟರಿ ಕ್ಲಬ್ 120 ವರ್ಷಗಳನ್ನು ಪೂರೈಸಿದೆ. ತಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರೋಟರಿ ಜಿಲ್ಲೆ 3181ರ ಗವರ್ನರ್ ವಿಕ್ರಮ್ ದತ್ತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಂದರೆ ಸಾಹಸಕ್ಕೆ ಒಂದು ಹೆಸರು ಮಿಸ್ಟಿ ಹಿಲ್. ಸೊ ಮಿಸ್ಟಿ ಹಿಲ್ನವರು ಬಹಳ ಸಾಹಸ ಪಟ್ಟು ಕಳೆದ 1 ತಿಂಗಳಿಂದ ಅವರು ಅನಂತ ಶಯನ ಇರಲಿ, ಅನಿಲ್ ಎಸ್ ಟಿ ಇರಲಿ, ಅಧ್ಯಕ್ಷರಿರಲಿ, ಎಲ್ಲರೂ ರಾತ್ರಿ ಇಡೀ ಹೋರಾಟ ಮಾಡಿ ಇವತ್ತು ಈ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ನಗರದ ಗಾಂಧಿ ಮೈದಾನದಲ್ಲಿ ಆಯೋಜಿತ ರೋಟರಿ ಜಿಲ್ಲೆ 3181ರ ರೋಟರಿ ಸದಸ್ಯರಿಗಾಗಿನ ಕಬಡ್ಡಿ ಪಂದ್ಯಾಟದಲ್ಲಿ ಮಿಸ್ಟಿ ಹಿಲ್ಸ್ ತಂಡವು ತಂಡದ ನಾಯಕ ಕಪಿಲ್ ನೇತೃತ್ವದಲ್ಲಿ ಪಿರಿಯಾಪಟ್ಟಣ ಮಿಡ್ ಟೌನ್ ತಂಡವನ್ನು ಮಣಿಸಿ ಕಬಡ್ಡಿ ಚಾಂಪಿಯನ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. 25,000 ನಗದು ಮತ್ತು ಟ್ರೋಫಿಯನ್ನು ಮಿಸ್ಟಿ ಹಿಲ್ಸ್ ಪಡೆದುಕೊಂಡಿದೆ. ದ್ವಿತೀಯ ಬಹುಮಾನವನ್ನು ಪಿರಿಯಾಪಟ್ಟಣ ಮಿಡ್ ಟೌನ್ ತಂಡ ಪಡ್ಕೊಂಡು 15,000 ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ಪಡ್ಕೊಂಡ್ರೆ ಸೆಂಟ್ರಲ್ ಪುತ್ತೂರು ತಂಡವು ತೃತೀಯ ಮತ್ತು ಹುಣಸೂರು ರೋಟರಿ ತಂಡವು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪೊನ್ನಚ್ಚನ ಮಧುಸೂದನ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ನಿವೃತ್ತ ಜಂಟಿ ಕಾರ್ಯದರ್ಶಿ ಹೊಸಕ್ಲು ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪತ್ರಕರ್ತರಿಗೂ ಕೂಡ ಸ್ವಾಗತವನ್ನು. ಎಲ್ಲ ಥರದ ಸ್ಪೋರ್ಟ್ಸ್ ಕೂಡ ನಾವು 2 ವರ್ಷ ಮುಂಚೆ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕೂಡ ಮಾಡಿದ್ವಿ. ಏನೋ ಒಂದು ಈ ಸಲ ಡಿಫ್ರೆಂಟ್ ಆಗಿ ಮಾಡುವಂಥ ಯೋಚನೆ ಮಾಡೋದಕ್ಕೆ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡಿರೋದಕ್ಕೆ ಕಬಡ್ಡಿ ಮಾಡುವಂತ ಇತ್ತು. ಅದು ಕೂಡ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಮೊದಲೇ ಸ್ವಲ್ಪ ತಪ್ಪುಗಳನ್ನು ನಡೀಬೋದು, ದಯವಿಟ್ಟು ಅದನ್ನ ಎಲ್ಲರೂ
ಕ್ಷಮಿಸಿ ನಮಗೆ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಆಗುವಾಗೆ ಸಹಕಾರ ನೀಡುವಂತ ಕೇಳ್ಕೊಳ್ತೀನಿ. ಹಾಗೆ ಮಡಿಕೇರಿ ತಂಡ ಇದು ಕೂಡ ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ದೇಹದಾಢ್ಯ. ಮತ್ತೆ ಕೆಲವು ವಿಭಾಗದ ದೇವರಾಜ್ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಇಲ್ಲಿ 5 ಡಿಫೆನ್ಸ್ ಲಾಸ್ಟ್ ಫೆಮೆನ್ಸ್ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇರುವಂತಿಲ್ಲ. ದೇವರಾಜ್ ತನ್ನ ನೈಜ ಆಟದ ಪ್ರದರ್ಶನವನ್ನು ಇನ್ನು ಮಾಡಬೇಕಾಗಿದೆ. ಕಳೆದ ದಾಳಿಗಾರರು ಸರಿಯಾದಂತಹ ಲಯಬದ್ಧವಾಗಿರತಕ್ಕಂತಹ ದಾಳಿ ಜೊತೆಯಲ್ಲಿ ಅಚ್ಚುಕಟ್ಟಾಗಿರತಕ್ಕಂತಹ ಡಿಫೆನ್ಸ್ ವಿಭಾಗದ ಕೆಲಸ ಕಾರ್ಯವನ್ನು ಮಾಡಿಕೊಳ್ತಾ ಇದೆ. ಹಾಗಾಗಿ ಅಂಕಿ 5-6 ಪಂದ್ಯ 19 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಮಿಸ್ಟರ್ ಹಿಲ್ಸ್ ತಂಡ ಈ ಪಂದ್ಯದ ಪಾರುಪತ್ಯವನ್ನ ತನ್ನತ್ತ ವಹಿಸಿಕೊಳ್ತಾ ಇದೆ. ಖಂಡಿತವಾಗಿಯೂ ಇದು ಮಿಸ್ಟರ್ ಹಿಲ್ಸ್ ಆಗಿರುತ್ತದೆ. ಕ್ಯಾಶ್ ಪ್ರೈಸ್ನ ಅವಾರ್ಡ್ಗಳಿಲ್ಲ, ಕೇವಲ ಟ್ರೋಫಿಗಾಗಿ ಪಂದ್ಯ ಸ್ನೇಹಪೂರ್ವಕವಾಗಿ ಭ್ರಾತೃತ್ವದ ಸಂಕೇತವಾಗಿ ಪಂದ್ಯ ಸಾಗಿರುತ್ತಾ ಇದೆ. ಪಟ್ಟಿ ಗಮನಿಸುವುದಾದರೆ 14-2 ಪಂದ್ಯ ಕೇವಲ 12 ಅಂಕದ ಹಿನ್ನಡೆಯಲ್ಲಿದೆ ಅಷ್ಟೇ. ಮನಸ್ಸೂರು ತಂಡ ಕೊಡಗು ವಿಶ್ವವಿದ್ಯಾನಿಲಯದ ಉಳಿವಿಗೆ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹೇರುವ ಮೂಲಕ ಸರ್ವ ಪ್ರಯತ್ನ ನಡೆಸಲಾಗುತ್ತೆ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ. ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ವತಿಯಿಂದ ಕುಶಾಲನಗರದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೊಡಗಿನ ಏಕೈಕ ವಿಶ್ವವಿದ್ಯಾನಿಲಯವಾದ ಕೊಡಗು ವಿಶ್ವವಿದ್ಯಾನಿಲಯದ ಉಳಿವಿಗೆ ಸರ್ವ ಪ್ರಯತ್ನ ಮಾಡಲಾಗುತ್ತೆ. ಕೊಡಗು ವಿವಿ ಉಳಿಸಲು ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹೇರುವ ಕಾರ್ಯವನ್ನು ನಡೆಸಲಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಾಗುತ್ತೆ. ಈಗಾಗಲೇ 1 ಸುತ್ತಿನ ಮಾತುಕತೆಯನ್ನ ನಡೆಸಲಾಗಿದ್ದು, ಕೊಡಗು ವಿವಿ ಉಳಿಸಲು ಶತಾಯ ಗತಾಯ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು. ಕೊಡಗು ವಿವಿಯ ವಜಾಗೊಳಿಸುವುದು ಅಥವಾ ವಿಲೀನಗೊಳಿಸುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಕೊಡಗು ವಿವಿ ಹಿತರಕ್ಷಣಾ ಬಳಗದ ಅಧ್ಯಕ್ಷ ಕೃಷ್ಣೇಗೌಡ, ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಹಾಗೂ ಕಾಂಗ್ರೆಸ್ ಮುಖಂಡ ನಾಪಂಡ ಮುತ್ತಪ್ಪ ಮಾತನಾಡಿದರು. ಇದೇ ಸಂದರ್ಭ ಕೊಡಗು ವಿವಿಯನ್ನ ಮುಂದುವರಿಸುವಂತೆ ಒತ್ತಾಯಿಸಿ ಬಳಗದ ವತಿಯಿಂದ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು, ಕುಡಾ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ವಿವಿಧ ಸಂಘಟನೆಗಳ ಪ್ರಮುಖರು ಸೇರಿದಂತೆ ಕೊಡಗು ವಿವಿಯ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ಯೂನಿವರ್ಸಿಟಿಗಳು ಸಮಸ್ಯೆಗಳು ಏನೇನಿದೆ ಅದನ್ನ ಯಾವ ರೀತಿಯಲ್ಲಿ ಮುಂದೆ ತಗೋಬಹುದು, ಯಾವ ರೀತಿಲಿ ಇಷ್ಟು ವರ್ಷ ಸಮಸ್ಯೆ ಮಾಡ್ಕೊಂಡು ಬಂದಿದೆ. ನಮಗೆ ಅದೊಂದು ಕಮಿಟಿ ರಿಪೋರ್ಟ್ ನ ಮೊನ್ನೆ ತಾನೇ ಪೇಪರ್ ಮುಖಾಂತರ ಒಂದು ಮಾಹಿತಿ ಸಿಕ್ಕಿದೆ. ಆಗಿದ್ದ ದಿವಸ ನಮಗೂ ಖುಷಿ. ಅದಾದ್ಮೇಲೆ ಯಾವ ರೀತಿ ನಡೀತಿತ್ತು, ಯಾವ ರೀತಿ ನಡಿಬೇಕು ಅಂತ ಅವತ್ತಿನ ಸಂದರ್ಭದಲ್ಲಿ ರಾಜಕಾರಣಿಗಳು ಒಂದು ಯೋಚನೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಹೊಸ ಯೂನಿವರ್ಸಿಟಿ ಯಾವತ್ತು ಅವತ್ತು ಪ್ರಾರಂಭ ಮಾಡಿದ ದಿವಸ 7 ಕೋಟಿ ರೂಪಾಯಿ ಅವತ್ತು ಮೀಸಲಾತಿ ಇರ್ತಾರೆ. ಅದ್ರ ಜೊತೆ ಬಿಲ್ಡಿಂಗ್ ಫಂಡ್ ಬೇರೆ ಇರ್ಬೋದು, ಏರಿಯಾ ಬೇರೆ ಅಂದ್ರೆ ಜಾಗ ಇರ್ಬೋದು, ಅದು ಬೇರೆ ಮಾಡಿಕೊಂಡು ನಡೆಸಕ್ಕೆ 7 ಕೋಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಆ ಫೈನಾನ್ಷಿಯಲ್ ವೈಬಿಲಿಟಿ ಅವತ್ತು ಚೆಕ್ ಮಾಡಿರ್ಲಿಲ್ಲ. ಹಾಗಾಗಿ ನೀವು ಹೇಳ್ದಂಗೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಸಹಜ. ಚುನಾವಣೆ ಆದ್ಮೇಲೂ ರಾಜಕೀಯ ಮಾಡಕ್ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾರ್ವಜನಿಕರಿಗೆ ಹೆಂಗೆ ಯಾವ ರೀತಿ ಅನುಕೂಲ ಆಗಬೇಕು, ಜಾತ್ಯತೀತವಾಗಿರ್ಬೋದು, ಪಕ್ಷಾತೀತ ಹೋಗಬೇಕು, ನನ್ನ ಜವಾಬ್ದಾರಿ. ಈ ವಿಚಾರದಲ್ಲಿ ನನ್ನ ಬುದ್ಧರಿಗೆ ನಾವೆಲ್ಲರೂ ಸೇರ್ಕೊಂಡು ಒಂದು ಮನಸ್ಥಿತಿ ಏನ್ ಬಂದಿದೆ ಅಂತಂದ್ರೆ, ಕೊಡಗು ಯೂನಿವರ್ಸಿಟಿ ಉಳಿಸ್ಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇದೆ. ನಮ್ದು ಅದೇ ಆಸೆ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಸ್ಟೂಡೆಂಟ್ಸ್ ಇಂದ ಹಿಡಿದು ಬ್ಯಾಕ್ ಆಫೀಸ್ ಸ್ಟಾಫ್ ಇರ್ತಾರೆ, ಕ್ಲರಿಕಲ್ ಇರ್ತಾರೆ, ಅವರೆಲ್ಲರೂ ಒಂದ್ ರೀತಿಲಿ ಒಂದು ಜೀವನ ಮಾಡ್ಕೊಂಡು ಬಂದವರು. ಅದ್ರ ಜೊತೆಲಿ ಒಂದ್ ರೀತಿಲಿ ನಮ್ಮ ಬರೀ ನಮ್ಮ ಕೊಡಗು ಜಿಲ್ಲೆ ಮಕ್ಕಳಿಂತ ಏನಲ್ಲ, ಅಕ್ಕಪಕ್ಕದ ಅರ್ಥೂಡೋರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಕೆಲವು ಜನ ಈ ಕಡೆ ಆ ಕಡೆಗೂ ಬರ್ತಾವೆ. ಅದಕ್ಕೋಸ್ಕರ ನನ್ನ ವೈಯಕ್ತಿಕವಾಗಿ ಏನ್ ಅಭಿಪ್ರಾಯ ಅಂತಂದ್ರೆ, ಅದನ್ನ ಉಳಿಸ್ಲಿಕ್ಕೆ ಶತಾಗತ ಪ್ರಯತ್ನ ನಾವತ್ತು ಮಾಡೇ ಮಾಡ್ತೀವಿ. ನೀವು ನನ್ನ ಜೊತೆ ಬರ್ತಿರೋ ಗೊತ್ತಿಲ್ಲ, ಮಾತ್ರ ನಾನ್ ಮಾತ್ರ ಬೆಂಗಳೂರಲ್ಲಿ ಮುಖ್ಯಮಂತ್ರಿ
ದೇಶದಲ್ಲಿ ಧರ್ಮಾಧಾರಿತ ಭೇದ ಭಾವನೆ ಸಲ್ಲದು. ನಾವೆಲ್ಲರೂ ನಮ್ಮ ನಮ್ಮ ಧರ್ಮವನ್ನು ಪಾಲಿಸಲು ಸ್ವತಂತ್ರರು ಅಂತ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲು ಸಮೀಪದ ಎಮ್ಮೆಮಾಡು ಗ್ರಾಮದಲ್ಲಿ ಉರೂಸ್ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಆ ದಿನಗಳಲ್ಲಿ ನಮ್ಮ ಅಧ್ಯಕ್ಷರನ್ನು ಕೂಡ ಮನವಿಯನ್ನು ಮಾಡಿದ್ದೇವೆ. ಸಾರ್ವಜನಿಕ ಸಭೆಯನ್ನು ಮಾಡಬೇಕು, ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಬೇಕು. ನಾವು ಮಾಡುವಂತ ಅಭಿವೃದ್ಧಿ 2023 ಮೇಯಿಂದ 2025 ಮೇವರೆಗೂ ಏನು ಹೇಳುವುದನ್ನು ಜನರ ಮುಂದೆ ಹೇಳಿ. ಇವತ್ತು ವಿದ್ಯುತ್ ಶಕ್ತಿಗೆ ಬರೀ ವಿದ್ಯುತ್ ಶಕ್ತಿ ಬಲವರ್ಧನೆಯ ಕಾರ್ಯಕ್ರಮ 220 ಕೋಟಿ ರೂಪಾಯಿ ಕೊಡಗು ಜಿಲ್ಲೆಯಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಇತಿಹಾಸ ಇದೆ. ಟ್ರಾನ್ಸ್ಫಾರ್ಮರ್, ಕಂಬಗಳು, ಹೊಸ ಕಂಬಗಳು, ಇನ್ಸುಲೇಟೆಡ್ ಕೇಬಲ್ಸ್ ಇದು ಕೊಟ್ಟು ಬಲವರ್ಧನೆಯನ್ನ ಮಾಡಬೇಕು ಅಂತ ಹೇಳುವಂಥದ್ದು. ಅದಲ್ಲದೆ PWD ರಸ್ತೆಗಳಿಗೆ ವಿಶೇಷ ಅನುದಾನ ಕೊಡೋದಲ್ಲೇ 40 ಕೋಟಿ ಕೊಟ್ಟಿದೆ. ಇದೆಲ್ಲವನ್ನು ಸೂಕ್ತವಾದಂತ ಸಮಯದಲ್ಲಿ ನಾನು ಮಾಡ್ತೀನಿ. ಆಗ್ತದೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿ ಯಾವುದೇ ತಾರತಮ್ಯವಿಲ್ಲದೆ, ಯಾವುದೇ ಭೇದ ಭಾವವಿಲ್ಲದೆ, ಜನ ಆಧಾರಿತ, ದಲಿತ ಆಧಾರಿತ, ಜನಾಂಗ ಆಧಾರಿತ, ಧರ್ಮ ಆಧಾರಿತವಲ್ಲದೆ ಬರೀ ಅಭಿವೃದ್ಧಿ ಆಧಾರಿತವಾದಂತಹ ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟು ನಮ್ಮ ಮನೆ ಬಾಗಿಲಿದೆ. ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಕಾಫಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಉರೂಸ್ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡಿದ್ರು. ಜನಸಂಚಾರ ಮತ್ತು ವಾಹನ ದಟ್ಟಣೆಯನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತನ್ನು ಕಲ್ಪಿಸಲಾಗಿತ್ತು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಸೇವೆ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿದ್ದಾಗ ಜಾತಿ ಧರ್ಮದ ಅಂತರ ಇದೆ. ನಾವೆಲ್ಲ ಭಾರತೀಯರು, ಭಾರತದ ನಾಗರಿಕರು ಅಂತ ಹೇಳುವಂತ ಮನಸ್ಥಿತಿ, ಮನೋಭಾವವನ್ನ ನಿರ್ಮಾಣ ಮಾಡಬೇಕು ಅಂತಾನೆ ನಾವೆಲ್ಲ ಕಂಡಂತ ಕನಸು. ಅದು ನೈಜವಾದಂತ ಭಾರತವನ್ನ ನಿರ್ಮಾಣ ಮಾಡ್ತೇವೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ನಿಯರ್ ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಮಡಿಕೇರಿ. Call for appointment 6360153611. Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ
ಕಣಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Cornmix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAD, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿ ಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Cornmix and Corn Products, Kushalnagar. Contact 9632927377, 9606990080. SLV Promax, Cornmix and Corn Products, Kushalnagar. ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಾಗ್ತಾ ಇದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಬಲ್ಲಮಾವಟಿ ವಲಯ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ ಅಭಿನಂದನಾ ಸಭೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದ್ದವು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದೆ. ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳಿಂದ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಕಾರ್ಯಕರ್ತರು ಮಾಡಬೇಕಿದೆ ಎಂದರು. ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2,20,00,000 ರೂಪಾಯಿಗಳ ಕೆಲಸ ಆಗಿದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ 35 ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ. ವಿಶೇಷ ಅನುದಾನ 20 ಕೋಟಿ ರೂಪಾಯಿ. ವಿರಾಜಪೇಟೆ ಕ್ಷೇತ್ರದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಮಳೆಹಾನಿ ಅನುದಾನ 10 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 25 ಕೋಟಿ ರೂಪಾಯಿ ನೀಡಲಾಗಿದ್ದು, ಅದರಲ್ಲಿ 17 ಕೋಟಿ ರೂಪಾಯಿ ಹಣವನ್ನು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಎಂದು ಅಂಕಿ ಅಂಶಗಳೊಂದಿಗೆ ಮಾಹಿತಿಯನ್ನು ನೀಡಿದರು. ಸಾಧನೆ ಮಾಡಿದಾಗ ಅವರ ಬಜೆಟ್ ಬಂದಾಗ ಮಾತಾಡ್ತಾರೆ, ಬಜೆಟೇ ಕೊಟ್ಟಿಲ್ಲ ಇನ್ನು ಈ ರೀತಿಯಾದಂಥ ಇದು ನಾವು ಗ್ಯಾರಂಟಿಗಳ ಕೊಟ್ಟು ಗ್ಯಾರಂಟಿಗಳು 58,000 ಕೋಟಿ ಒಂದು ವರ್ಷಕ್ಕೆ ಬರೀ ನಮ್ಮ 5 ಗ್ಯಾರಂಟಿಗಳಿಗೆ ವೆಚ್ಚ ಆಗಿದ ನಂತರ ಆಗ್ತಾ ಇರುವಂತಹ ಆರ್ಥಿಕ ಪರಿಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತೇನೆ. ಅದರಿಂದ ದಯವಿಟ್ಟು ನಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಏನು ವಾಸ್ತವ ಇದೆ ಅದನ್ನ ಅರ್ಥಕೋಣ. ನಮ್ಮ ಪಕ್ಷ ಅವರ ಪಕ್ಷ ಅಂತ ಹೇಳಿ ರಾಜಕಾರಣ, ಯಾಕಂದ್ರೆ ಆರ್ಥಿಕತೆ ಅರ್ಥಶಾಸ್ತ್ರ ಜನರಿಗೆ ಗೊತ್ತಾಗ್ಬೇಕು ಏನಾಗ್ತಾ ಇದೆ. ಜನ ಹೇಗೆ ಅಂತ ಹೇಳಿದ್ರೆ ದುಡ್ಡಿಲ್ಲ ಯಾರು ನೋಡಿ. ಒಂದೊಂದು ಸತಿ ಹೋದಾಗ ನಾನು 100-150 ರೋಡ್ಗಳ ಬೇಡಿಕೆ ಬರ್ತದೆ. ಈ 150 ರೋಡ್ಗಳನ್ನ ನಾನು ಕೇಳ್ತೀನಿ ಯಾವಾಗಿದೆ ಇಲ್ಲಪ್ಪ ರೋಡ್ ಅಂದ್ರೆ 15 ವರ್ಷದಿಂದ ಇಲ್ಲ ಅಂತ, 20 ವರ್ಷದಿಂದ ಇಲ್ಲ ಅಂತ. ಪಾಪ ನಮ್ಗೆ ಅರ್ಥ ಆಗುತ್ತೆ ಸಮಸ್ಯೆ ಇದೆ, ರಸ್ತೆಗಳಿಲ್ಲ. ಆದ್ರೆ 15 ವರ್ಷ 20 ವರ್ಷದಿಂದ ರಸ್ತೆ ಇಲ್ಲ ಅಂತ ಹೇಳೋದನ್ನ 2 ವರ್ಷದಲ್ಲಿ ಮುಕ್ತಾಯಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯವಾದಂತ ಮಾತು. ಆದ್ರೆ ನಾವು ಮಾಡಿರುವಂತದ್ದೇನು ಅಂತ ಹೇಳೋದ್ರ ಬಗ್ಗೆ ಜನರಿಗೆ ಹೇಳೋದಲ್ಲ.
ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಮಾತನಾಡಿ, ಕುಡಿಯುವ ನೀರು, ಗ್ರಾಮೀಣ ರಸ್ತೆಗಳು, ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ಸರ್ಕಾರದ ವತಿಯಿಂದ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಂದ ಕೈಗೊಳ್ಳಲು ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಬಲ್ಲಮಾವಟಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತಾಪಂಡ ಅಪ್ಪಂಡ, ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ. ಇಸ್ಮಾಯಿಲ್, ಮಡಿಕೇರಿ ತಾಲೂಕು ಅಕ್ರಂಬ ಸಕ್ರಂಬ ಸಮಿತಿ ಅಧ್ಯಕ್ಷ ನೆರವಂಡ ಉಮೇಶ್, ದೆಲಜಿ ಕಾಂಗ್ರೆಸ್ ಬೂತ್ ಅಧ್ಯಕ್ಷ ಕೈಬುಳಿರ ಸಾಬು ಗಣಪತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಆದಷ್ಟು ಮಟ್ಟಿಗೆ ಅಂದರೆ ನಾನು ಈಗ ಪಟ್ಟಿ ಕೊಡ್ತೀನಿ. ಸುಮಾರು 2 ಕೋಟಿಯ ಕಾಮಗಾರಿಯನ್ನು ನಾವು ಬಲ್ಲಮಾವಟಿ ಪಂಚಾಯತಿಗೆ ತಂದಿದ್ದೀವಿ. ಅದರ ಪಟ್ಟಿಯನ್ನು ಸಹ ನಿಮ್ಮ ಮುಂದೆ ಈಗ ನಾನು ಕೊಡ್ತಾ ಇದ್ದೀನಿ. ಖಂಡಿತವಾಗಲೂ ನಾವು ಎಲ್ಲರೂ ಶಾಸಕರಿಗೆ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಚಿಂತಿಸ್ತೇನೆ. ಅದು ಮೊದಲನೇದಾಗಿ ಶಾಸಕರು ಆಯ್ಕೆಯಾಗಿ ಬಂದ ತಕ್ಷಣದಲ್ಲಿ ಎಲ್ಲರಿಗೂ ಗೊತ್ತಿದೆ ಅದು. ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಕ್ಕಳಲ್ಲಿ ಅಡಗಿರುವ ಕಲಾ ಪ್ರತಿಭೆಯಿಂದ ಅನಾವರಣಗೊಳಿಸಲು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಸದ್ಬಳಕೆಯಾಗಬೇಕೆಂದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಕರೆ ನೀಡಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸ್ನ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ತಿಂಗಳಿಗೊಂದು ಕಾರ್ಯಕ್ರಮದಡಿ ಮಿಡಿದ ಪೊಲೀಸ್ ಹೃದಯಗಳಿಂದ ಘೋಷವಾಕ್ಯದ ಪ್ರತಿಭೋತ್ಸವ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆಯಿತು. ಜನಪದ ಗೀತೆ ಮತ್ತು ಭಾವಗೀತೆಗಳ ಸಂಗಮದ ಪ್ರತಿಭೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಂಪಿ ಕೇಶವ ಕಾಮತ್, ಕಾನೂನನ್ನು ಕಾಪಾಡುವ ಪೊಲೀಸರಲ್ಲಿ ಕೂಡ ಕಲಾವಿದನಿರುತ್ತಾನೆ. ಈ ಕಲಾವಿದನ ಪ್ರತಿಭೆಯಿಂದ ಪ್ರತಿಬಿಂಬಿಸಲು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಹೆಚ್ಚು ಉಪಯುಕ್ತವಾಗಿದೆ. ಇದೇ ವೇದಿಕೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮಕ್ಕಳ ಪ್ರತಿಭೆ ಕೂಡ ಅನಾವರಣಗೊಳ್ಳಬೇಕು. ಇದರಿಂದ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ದೊರೆತಂತಾಗುತ್ತೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ಸ್ಫೂರ್ತಿ ದೊರೆತಂತಾಗುತ್ತೆ ಅಂತ ಅಭಿಪ್ರಾಯಪಟ್ಟರು. ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣ ಸಹಕಾರವನ್ನು ನೀಡಲಿದ್ದು, ಪೊಲೀಸರು ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯತ್ವ ಪಡೆದುಕೊಳ್ಳುವಂತೆ ಎಂಪಿ ಕೇಶವ ಕಾಮತ್ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಪೊಲೀಸ್ ಉತ್ಕೃಷ್ಟವಾದಂತಹ ಒಂದು ದೀಪ್ತ ಹೆಜ್ಜೆಯನ್ನು ತೆಗೆದುಕೊಂಡು ಈ ಥರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆಗೆ ಹೆಜ್ಜೆ ಹಾಕುವ ತೀರ್ಮಾನ ತೆಗೆದುಕೊಂಡಿದ್ದಕ್ಕಾಗಿ ಇಡೀ ಇಲಾಖೆಗೆ ಮತ್ತು ಇಲಾಖೆಯ ಮುಖ್ಯಸ್ಥರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸುತ್ತೇನೆ. ಇಡೀ ತಿಂಗಳ ಜಂಜಾಟದ ನಡುವೆ ಒಂದು ದಿನವಾದರೂ ನಾವು ಎಲ್ಲವನ್ನು ಮರೆತು ಎಲ್ಲರೊಂದಿಗೆ ಬೆರೆತು ನಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಿ ಮನಸ್ಸಿಗೆ ಸಮಾಧಾನವನ್ನು ಒಂದು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕೆ, ಚಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದು ದಿನದ ಮಟ್ಟಿಗಾದರೂ ನೀವೆಲ್ಲರೂ ಸೇರಿ ಪ್ರತಿ ತಿಂಗಳಲ್ಲೂ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು ಅಂತೇಳಿ ಹಾರೈಸ್ತೇನೆ. ಇದು ಇಂದಿನ ಮೊದಲನೆಯ ಕಾರ್ಯಕ್ರಮ. ಪ್ರತಿ ತಿಂಗಳು ಕೂಡ ಆಚರಿಸುವ ಮೂಲಕ ನಿರಂತರವಾಗಿ ಇದು ನಡೀಬೇಕು ಅಂತೇಳಿ ಹಾರೈಸ್ತೇನೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್, ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ನಡೆಸುವ ಯಾವುದೇ ಕಾರ್ಯಕ್ರಮಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಾವಲಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆರಂಭ ಆಗಿದೆ. ಜನವರಿ 26ರ ಗಣರಾಜ್ಯೋತ್ಸವದಂದು ಅಧಿಕೃತವಾಗಿ ನಿಮ್ಮ ಈ ಸಂಸ್ಥೆ ಮತ್ತು ಉದ್ಘಾಟನೆ ಆಯಿತು. ಬಹುಶಃ ತಿಂಗಳ ಕಾರ್ಯಕ್ರಮದಂತೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಒಂದು ಮಾತನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಕಾಲದಲ್ಲೂ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತು ನಿಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗಲ್ಲಿ ಮಾಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಜಾನಪದ ಪರಿಷತ್ನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಬಿಜಿ ಅನಂತಶಯನ ಮಾತನಾಡಿ, ಬದುಕಿನ ಜಂಜಾಟದಿಂದ ಹೊರಬಂದು ಕೊಂಚಕಾಲ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಮನಸ್ಸನ್ನು ಹಗುರವಾಗಿಸಿಕೊಳ್ಳಲು ರಚನೆಯಾಗಿರುವ ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಒಂದು ವಿಭಿನ್ನ ಪ್ರಯತ್ನವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಓಂಕಾರ ಅಂತ ಏನು ಹೇಳ್ತೇವೆ ಅಥವಾ ಸಿಕ್ಕರನ್ನ ಶಬದ್ ಅಂತ ಹೇಳ್ಕೊಂಡಿರ್ತಾರೆ. ನಮ್ಮ ಇಸ್ಲಾಮಲ್ಲೂ ಕೂಡ ಸೌತೆ ಸರ್ಮದ್ ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಕ್ರಿಶ್ಚಿಯಾನಿಟಿಲಿ ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ವಾಸ್ ವಿತ್ ಗಾಡ್ ಅಂಡ್ ವರ್ಡ್ ಇಸ್ ಗಾಡ್ ಅಂತ ಹೇಳ್ತಾರೆ. ಇದು ಯಾವುದು ಈಶ್ವರ ಅಂತ ಹೇಳಿದ್ರೆ ನೀವು ನಿಮ್ಮಷ್ಟಕ್ಕೆ ಜ್ಞಾನಕ್ಕೋ ಅಥವಾ ಮಲಗಲಿಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ರಾಜ್,
ಡಿವೈಎಸ್ಪಿಗಳಾದ ಮಡಿಕೇರಿಯ ಪಿಎ ಸೂರಜ್, ಸೋಮವಾರಪೇಟೆಯ ಗಂಗಾಧರಪ್ಪ ಆರ್ವಿ, ವಿರಾಜಪೇಟೆಯ ಮಹೇಶ್ ಕುಮಾರ್, ಸೆನ್ ಡಿವೈಎಸ್ಪಿ ರವಿ, ವೃತ್ತ ನಿರೀಕ್ಷಕರಾದ ಐಪಿ ಮೇದಪ್ಪ, ಅನೂಪ್ ಮಾದಪ್ಪ, ಆರ್ಪಿ ಚಂದನಾಯಕ, ಠಾಣಾಧಿಕಾರಿಗಳಾದ ತಮ್ಮಯ್ಯ, ಲತಾ, ನವೀನ್, ಮಂಜುನಾಥ್, ಗೀತಾ ಹೆಚ್ಟಿ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ಯಾಕೆ ಬಡಿದಾಡ್ತಿ ತಮ್ಮ, ಯಾಕೆ ಬಡಿದಾಡ್ತಿ ತಮ್ಮ, ಯಾಕೆ ಬಡಿದಾಡ್ತಿ ತಮ್ಮ, ಮಾಯನೇ ಸಂಸಾರನೇ ನೀನು ಹೋಗಲಿ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಇಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ ಅವತರಿತ ಸತ್ಯಾತ ಕಾಣದ ಕಡಲಿಗೆ ಮರ ಮರ. ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ನಾಗದೇವರ ನೂತನ ಆಲಯ ಮತ್ತು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕ್ಷೇತ್ರ ತಂತ್ರಿಗಳಾದ ಶ್ರೀಕೃಷ್ಣ ಉಪಾಧ್ಯಾಯ ನೇತೃತ್ವದಲ್ಲಿ 2 ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಫೆಬ್ರವರಿ 22ರಂದು ಸಂಜೆ ಗುರುಗಣಪತಿ ಪೂಜೆ, ಪುಣ್ಯಾಹ ವಾಚನ ಮಹಾಸಂಕಲ್ಪ, ಮಾತೃಕಾ ಪೂಜೆ, ಋತ್ವಿಗ್ವರಣೆ, ಪ್ರಸಾದ ಪ್ರತಿಗ್ರಹ, ಸ್ಥಾನಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜೆ, ವಾಸ್ತುಬಲಿ, ಆಶ್ಲೇಷ ಬಲಿ, ಮಹಾ ಮಂಗಳಾರತಿ ನೆರವೇರಿತು. ಮರುದಿನ ಮುಂಜಾನೆಯಿಂದಲೇ ಗುರುಗಣಪತಿ ಪೂಜೆ, ಗಣಪತಿ ಹೋಮ, ನಾಗದೇವರ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಶಾಂತಿ ಹೋಮ, ಕಲಶಾಭಿಷೇಕ, ಅಲಂಕಾರ ಪೂಜೆ, ಮಹಾಪೂಜೆ ಜರುಗಿದವು. ನಂತರ ಉಡುಪಿಯ ಎ ಸುಬ್ರಹ್ಮಣ್ಯ ಮಧ್ಯಸ್ಥ ಅವರಿಂದ ನಾಗಪಾತ್ರಿ ನಾಗದರ್ಶನ ಸೇವೆ ನಡೆಯಿತು. ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನಾಗದೇವತೆಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ನಾಗಬನವನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಆಮೇಲೆ ಅದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಿಂದೆ ಇದ್ದಂಥ ನಾಗಬನವನ್ನು ದೇವಿಯ ಹಿಂಭಾಗದಲ್ಲಿರೋದ್ರಿಂದ ಅದು ಶೂನ್ಯ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಬಂತು. ಅದು ಬಂದಾದ ನಂತರ ಶೂನ್ಯ ಸ್ಥಳದಲ್ಲೇ ಹೊಸ ನಾಗಬನವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿ ಆಗಿದೆ. ನಾಗದರ್ಶನ ಕಾರ್ಯಕ್ರಮ ಕೂಡ ಇತ್ತು. ಉಡುಪಿಯ ಮಧ್ಯಸ್ಥರು ಕೂಡ ಬಂದು ನಾಗದರ್ಶನವನ್ನು ಮಾಡಿ ಹೋದರು. ಬಹುಶಃ ನಾಗದೇವತೆಗೆ ಮತ್ತು ನಾಗ ಕನ್ನಿಕೆಗೆ ಕೊಡಬೇಕಾದ ಸ್ಥಳ ಏನಿತ್ತು ಅದನ್ನು ಕೊಟ್ಟಿದ್ದೀವಿ. ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಕೂಡ ಹೋಗಿ ಅದನ್ನು ದರ್ಶನ ಪಡೆದು ದೇವಿಯ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ನಮ್ಮ ಮನವಿ. ಮತ್ತು ಚೌಟಿ ಮಾರಿಯಮ್ಮನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಯಾವ ರೀತಿ ನಾಗಬನ ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಇವತ್ತು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾಗದರ್ಶನ ಕೂಡ ಇತ್ತು. ಹಾಗೆಯೇ ಅನುದಾನವನ್ನು ಏರ್ಪಡಿಸಿದೆ. ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ.
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 953514681. Visit today Bakachi Resto Cafe. Fabins Family Restaurant, Veg and Non-Veg. Specialist in Culinary Biryani. Alvezal Tower, Koinur Road, Madikeri. Mobile 94810-56600, 9535146181. Bakachi Resto Cafe. Fabins Family Restaurant. ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ಕಟ್ಟೆಮಾಡು, ಕೊಂಡಂಗೇರಿ, ಪರಂಬು ಪೈಸಾರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ನಿವಾಸಿಗಳಿಗೆ ನೂತನವಾಗಿ ನಿರ್ಮಿಸಿದ ತೆರೆದ ಬಾವಿಯಿಂದ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಯಿತು. ಕಟ್ಟೆಮಾಡುವಿನ ಪರಂಬು ಪೈಸಾರಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಲಾದ ತೆರೆದ ಬಾವಿಯ ಉದ್ಘಾಟನೆಯನ್ನು ಕೊಂಡಂಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಎಂ ಅಬ್ದುಲ್ಲಾ ಹಾಗೂ ಅನುಗ್ರಹ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ಅಧ್ಯಕ್ಷ ಸಿಎ ಫತಾಯಿ ಕಡಂಗ ಜಂಟಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭ ಗ್ರಾಮಸ್ಥರಾದ ನವೀನ ಹಾಗೂ ಶ್ರೀಜಾ ಮಾತನಾಡಿ, ನಮ್ಮ ಇಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಮನವಿಗೆ ಸ್ಪಂದಿಸಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ನಮಗೆ ಆದಷ್ಟು ಶೀಘ್ರದಲ್ಲಿ ಉತ್ತಮ ರೀತಿಯ ತೆರೆದ ಬಾವಿಯನ್ನು ನಿರ್ಮಿಸಿಕೊಟ್ಟಿದ್ದು ಸಂತಸ ತಂದಿದೆ. ಟ್ರಸ್ಟ್ನ ಸಮಾಜ ಸೇವೆ ಇದೇ ರೀತಿ ಮುಂದುವರಿದು ಬಡವರ ಸೇವೆ ಮಾಡಲು ದೇವರು ಆಯುರಾರೋಗ್ಯ ಕರುಣಿಸಲಿ ಅಂತ ಕೃತಜ್ಞತೆಯಿಂದ ಸಲ್ಲಿಸಿದರು. ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಪತ್ರಕರ್ತ ಅಶ್ರಫ್ ಚೆಯ್ಯಂಡಾಣೆ, ಟ್ರಸ್ಟ್ನ ಸದಸ್ಯರಾದ ಹ್ಯಾರಿಸ್ ಕೊಂಡಂಗೇರಿ, ರಜಾಕ್ ಚೆಯ್ಯಂಡಾಣೆ, ಸೈಫುದ್ದೀನ್ ಚಾಮಿಯಾಲ, ಸಂಶುದ್ದೀನ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪಕ್ಲೋ. നിങ്ങൾ ഇപ്പാട് ഇയാൾ മാമക്കാരൻ ആരിസു നീ വിളിക്കു പോ ഞങ്ങൾക്ക് ഈ കുടിക്കാൻ വെള്ളമാക്കി തന്ന് ഇത്രയെല്ലാം ആക്കി തന്നെ ഞങ്ങൾക്ക് എല്ലാവർക്കും എല്ലാവരുടെ കുടുംബത്തേക്കും എല്ലാവരും ഇതാക്കിയിട്ടു ദൈവം എല്ലാവർക്കും കുടുംബം ആരോഗ്യ ആയുസ് തന്നിട്ട് കരകയറ്റി തീർത്തി തന്നിട്ട് എല്ലാവർക്കും എല്ലാ ധന്യവാദങ്ങളും അറിയാം. വൈശാരിയിൽ ഞങ്ങൾക്ക് ഒരു കിണർ ആക്കി തന്ന അനുഗ്രഹ ചാരിറ്റബിൾ ട്രസ്റ്റിനും ആക്കി തന്നിട്ട് ഈ കുടിവെള്ളം ഞങ്ങൾക്ക് എല്ലാവർക്കും സമർപ്പിച്ച അതിൻ്റെ എല്ലാ അധ്യക്ഷർക്കും അതിൻ്റെ ഭാരവാഹികൾക്കും എല്ലാവിധ ആരോഗ്യവും ആശംസകളും അവരുടെ കുടുംബത്തിനും മക്കൾക്കും എല്ലാവർക്കും നല്ലത് മാത്രം വരുത്തട്ടെ എന്ന്. ಗ್ರಾಮದ ಪರಂಬು ಪೈಸಾರಿಯಲ್ಲಿದ್ದೇವೆ. ಇಲ್ಲಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ತೆರೆದ ಬಾವಿಗೆ ಅಪ್ಲಿಕೇಶನ್ ಬಂದಿತ್ತು ಕಳೆದ ಜನವರಿ 30ರಂದು. ಅದರ ಅನುಗುಣವಾಗಿ ನಾವು ತೆರೆದ ಬಾವಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ್ದೇವೆ. ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಂಗ್ರೆಸ್ ವಲಯಾಧ್ಯಕ್ಷರಾದಂತಹ ಎಂ ಅಬ್ದುಲ್ಲಾರವರಿದ್ದಾರೆ. ಅವರಿಗೆ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತ. ರಾಜ್ಯ ಸರ್ಕಾರದ ಕೆಲವು ಯೋಜನೆಗಳು ಕೊಡಗಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ.
ಇವುಗಳಿಂದ ಕೈಬಿಡಬೇಕು. ಕಳೆದ 15 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 10 ವಿಶ್ವವಿದ್ಯಾನಿಲಯವನ್ನು ನಿರ್ಮಾಣ ಮಾಡಿದ್ದು, ಅದರಲ್ಲಿ 9 ವಿಶ್ವವಿದ್ಯಾಲಯಗಳಿಂದ ಮುಂದಿನ ದಿನಗಳಲ್ಲಿ ಮುಚ್ಚಲು ಪ್ರಯತ್ನ ನಡೆಸ್ತಾ ಇರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವು ಸರಿಯಲ್ಲ ಅಂತ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮುಖಂಡ ಶಶಿ ಸುಬ್ರಹ್ಮಣಿ ಹೇಳಿದ್ದಾರೆ. ಕೊಡಗಿನಲ್ಲಿ ಮದ್ಯಪಾನವನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಾಗುತ್ತೆ. ಅಲ್ಲದೆ ಮದ್ಯವನ್ನು ಪೂಜಿಸುವ ಪರಂಪರೆಯನ್ನು ಕೂಡ ಹೊಂದಿದೆ. ಸರ್ಕಾರ ಈ ಬಗ್ಗೆ ಕೂಡಲೇ ಮಾಹಿತಿಯನ್ನು ಪಡೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ತಿಂಡಿ ತಿನಿಸುಗಳನ್ನು ಸೇರಿಸಿ ಈ ಲಿಕ್ಕರ್ ಇಟ್ಟು ನಾವು ಮೀದಿ ಮಡಗುವ ಹಿರಿಯರಿಗೆ ಗುರುಕಾರಣರಿಗೆ ಮೀದಿ ಮಡಗುವಂಥ ಕಾರ್ಯಕ್ರಮ ಕೂಡ ಇರುತ್ತದೆ. ಹಾಗೆಯೇ ನಾವು ಎಲ್ಲರ ಬಂದಂಥ ಜನರಿಗೆ ಕೂಡ ಅದೊಂದು ವಿಶೇಷ ಪದ್ಧತಿ ಏನಂದರೆ, ಒಂದು ಊರು ಕೊಡುವ ಸಮಾರಂಭದಲ್ಲಿ ಹಿರಿಯರು ಎಲ್ಲರನ್ನು ಲಿಕ್ಕರ್ ಹಿಡಿದು ಗ್ಲಾಸಲ್ಲಿ ಹಿಡಿದು ಕರೆಯುವಂಥ ಒಂದು ದೊಡ್ಡ ಪದ್ಧತಿ ಅದು ಯಾವ ಸಮುದಾಯದಲ್ಲಿ ಇಲ್ಲ ಅಂತ ಕಾಣುತ್ತೆ ನಮಗೆ. ಅದಾದಮೇಲೆ ನಾವು ನನಗೆ ಈಗ 65 ವರ್ಷ, ನಾನು 5ನೇ ವರ್ಷದಿಂದಲೇ 5ನೇ ವಯಸ್ಸಿನಲ್ಲಿಂದ ನೋಡ್ತಾ ಬರ್ತಾ ಇದ್ದೀನಿ ಈ ಲಿಕ್ಕರ್ ಕೊಡುವಂಥ ಪದ್ಧತಿ. ಕಳೆದ 60 ವರ್ಷದಿಂದ ಕೊಡುವಂಥ ಪದ್ಧತಿನ ಇವತ್ತು ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿ ಶನಿವಾರ ಸಂತೆ ಸಮೀಪದ ಮಾಲಂಬಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 2024-25ನೇ ಸಾಲಿನ ವಾರ್ಷಿಕೋತ್ಸವ ಕಲರವ ನಡೆಯಿತು. ಶಾಲೆಯ ಎಸ್ಟಿಎಂಸಿ ಸಮಿತಿ ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಸಂಯುಕ್ತಾಶ್ರಯದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭವನ್ನು ನಿವೃತ್ತ ಮುಖ್ಯ ಶಿಕ್ಷಕಿ ಬಿಜಿ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಜಾನ್ ಪಾಲ್ ಡಿಸೋಜಾ ಸಮಾರೋಪ ಭಾಷಣ ಮಾಡಿದರು. ನಿವೃತ್ತ ಮುಖ್ಯ ಶಿಕ್ಷಕ ಎಂಎನ್ ಗೋಪಾಲ್, ಉಪನ್ಯಾಸಕ ಪ್ರಸನ್ನ ಕುಮಾರ್, ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಪಿಎನ್ ಗಂಗಾಧರ್, ಆಲೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಜೆ ಪ್ರಸನ್ನ ಕುಮಾರ್ ಈ ಸಂದರ್ಭ ಮಾತನಾಡಿದರು. ನನ್ನ ಅವಕಾಶ ಏನು ಅಂತ ಹೇಳಿದ್ರೆ, ನಮ್ಮ ಮಾಸ್ಟರ್ಗಳೆಲ್ಲ ಹೇಳಿದ್ರು, ಎಲ್ಲ ಉಪಾಧ್ಯಾಯರು ಎಲ್ಲರೂ ಹೇಳಿದ್ರು. ಆದರೆ ಕೆಲವೊಂದು ತಪ್ಪು ಟೀಚರ್ಸ್ಗಳದ್ದು ಇದೆ. ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಹಾಗಾಗಿ ಮಕ್ಕಳಲ್ಲಿ ನಾವು ಮುಖ್ಯವಾಗಿ ಸಂಸ್ಕಾರವನ್ನು ಕಲಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತೇನೆ. ಆನಂತರ ನಾನು ಈ ಶಾಲೆಯಲ್ಲಿ ಓದಿದಂಥ ಒಂದು ಅವಧಿ 1988ರಿಂದ 94ರವರೆಗೆ ನಾನು ಸುಮಾರು 1ರಿಂದ 7ನೇ ತರಗತಿಯನ್ನು ಈ ಶಾಲೆಯಲ್ಲಿ ಓದಿದ್ದೀನಿ. ಆ ಒಂದು ಸಂದರ್ಭದಲ್ಲಿ ನಮಗೆ ನೆನೆಸ್ಕೊಳ್ಳುವಂಥ ಶಿಕ್ಷಕರು ಯಾರು ಅಂತ ಹೇಳಿದರೆ, ಮುಖ್ಯವಾಗಿ ನಮಗೆ ನಂಗಾರು ಉತ್ತಪ್ಪ ಮಾಸ್ಟ್ರು, ಅನಂತರ ರಾಜಣ್ಣ ಮಾಸ್ಟ್ರು, ಅನಂತರ ನಮ್ಮ ಗೋಪಾಲ್ ಮಾಸ್ಟ್ರು, ಅದೇ ರೀತಿ ಸ್ವಾಮಿ ಸರ್, ಅನಂತರ ಜಯಂತಿ ಮೇಡಮ್. ಈಗಲೂ ಕೂಡ ನನಗೆ ಈ ಜಯಂತಿ ಮೇಡಮ್ ಮತ್ತು ಗೋಪಾಲ್ ಸರ್ ಜೊತೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಮುಜುಗರ ಇದೆ. ಯಾಕೆ ಅಂತ ಹೇಳಿದರೆ, ಅಂದಿನ ಏಟ್ ಅಷ್ಟು ಚೆನ್ನಾಗಿತ್ತು. ನಮ್ಮ ಈಗ 2024 ಏನಿದ್ದೀವಿ ನಾವಿವಾಗ, ಅವಾಗ ಗಾಂಧೀಜಿಯವರು ಹೇಳಿದಂಥ ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಮಾಡು ಇಲ್ಲವೇ ಮಾಡಿ. ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ಇವಾಗ ಅತಿ ಹೆಚ್ಚು ಇರುವಂಥ ಜನಸಂಖ್ಯೆ ಯಾರ್ದಾಗಿರ್ಬೋದು? ವಯಸ್ಸಾದವ್ರದ್ದಂತೂ ಖಂಡಿತ ಅಲ್ಲ. 0ಯಿಂದ 23 ವರ್ಷದವರೆಗಿನ ಏನು ಜನತೆ ಇದ್ದಾರೆ ಅವರೇ ಮೆಜಾರಿಟಿ. ನಂಬಿಕೆ ಇಟ್ಟು ನನ್ನ ಕರೆದಿದ್ದೀರಿ. ನಾನು ಇನ್ನಷ್ಟು ಮಾತಾಡಬೇಕಾಗಿತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಈ ಸಮಾರೋಪ ಭಾಷಣ ಮಾಡೋದಂತ ಉಂಟಲ್ಲ, ಅದು IPL ಅಲ್ಲಿ ಲಾಸ್ಟ್ ಬ್ಯಾಟ್ಸ್ಮನ್ ಇದ್ದಂಗೆ. ನಾವು ಹೋಗ್ಬಿಟ್ಟು ಔಟ್ ಆಗಬೇಕು, ಇಲ್ಲ ಬ್ಯಾಟಿಂಗ್ ಮಾಡಬೇಕು, 6 ಹೊಡಿಬೇಕು, ಇಲ್ಲ 4 ಹೊಡಿಬೇಕು. ಆ ಕಡೆಯಿಂದ ಬೈಕೋತಾ ಇರ್ತಾರೆ, ಯಾವಾಗ ಸ್ಟಾಪ್ ಮಾಡ್ತಾನಪ್ಪ ಮಾತು. ಯಾಕಂದರೆ ಡ್ಯಾನ್ಸ್ ನೋಡಬೇಕು, ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗಬೇಕು. ಕೂತಿದ್ದನ್ನು ನೋಡಿದ್ರೆ ತುಂಬ ಬೇಜಾರಾಗ್ತದೆ. ಅವರು ನಮ್ಮ ಹಾಗೆ ಆಗುವಾಗ ಅವರ ಬೆನ್ನೆಲ್ಲ ಗೂನ ಆಗ್ಬೋದು ಅಂತ ನನಗೆ ಮನಸ್ಸಲ್ಲಿ ಆಗಾಗ ಅನ್ನಿಸ್ತಾ ಇರ್ತದೆ. ಆದಷ್ಟು ಮೊಬೈಲ್ಗಳಿಂದ ಮಕ್ಕಳನ್ನು ದೂರ ಇಡಿ, ಮೊಬೈಲ್ ಕೊಡಬೇಡಿ, ಪುಸ್ತಕಗಳನ್ನು ಕೊಡಿ ಅವರಿಗೆ. ಶನಿವಾರ ಸಂತೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಶನಿವಾರ ಸಂತೆಯ ತ್ಯಾಗರಾಜ ಕಾಲೋನಿ ಮತ್ತು ಕೊಡ್ಲಿಪೇಟೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಶನಿವಾರ ಸಂತೆಯ ತ್ಯಾಗರಾಜ ಕಾಲೋನಿ ನಿವಾಸಿ ಯೋಗೇಶ್ ಮತ್ತು ದೊಡ್ಡಕೊಡ್ಲಿ ನಿವಾಸಿ ಮೊಹಮ್ಮದ್ ಅಸ್ಗರ್ ಬಂಧಿತ ಆರೋಪಿಗಳಾಗಿದ್ದು, ಇವರ ಬಳಿಯಿಂದ 240 ಗ್ರಾಂ ಗಾಂಜಾ ಮತ್ತು 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯಿಂದ
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಶ್ಲಾಘಿಸಿದ್ದಾರೆ. ಕಡಂಗದ ಅಹಮದ್ ಹುಲ್ ಕಬೀರ್ ರಿಫಾಯಿ ರಾತೀಬ್ ಸಂಘದ ವತಿಯಿಂದ ಕಡಂಗ ಬದ್ರಿಯಾ ಜುಮ್ಮಾ ಮಸೀದಿಯ ವಠಾರದಲ್ಲಿ ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮ ನಡೆಯಿತು. ಗುರುವಾರ ರಾತ್ರಿ 7 ಗಂಟೆಗೆ ನಡೆದ ಬಡ ಹೆಣ್ಣು ಮಕ್ಕಳ ನಿಖಾ ಕಾರ್ಯಕ್ರಮ ರಿಫಾಯಿ ರಾತೀಬ್ ಸಂಘದ ಅಧ್ಯಕ್ಷರಾದ CA ಸಮೀರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಾರ್ಥನೆಯಿಂದ ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಇಮಾಮರಾದ ರಫೀಕ್ ಲತೀಫಿ ಅವರು ನಿರ್ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬದ್ರಿಯಾ ಜುಮ್ಮಾ ಮಸೀದಿಯ ಇಮಾಮರಾದ ಸತ್ತಾರ್ ಹಸನಿ ನೆರವೇರಿಸಿದರು. ಮರ್ಕಜುಲ್ ಹುದಾಯ ಮುಖ್ಯಸ್ಥರಾದ ಇಸ್ಮಾಯಿಲ್ ಸಕಾಫಿ ಮಾತನಾಡಿ, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲಿ ಎಂದು ಹಾರೈಸಿದರು. ಮತ್ತೋರ್ವ ಅತಿಥಿಗಳಾದ ವಿರಾಜಪೇಟೆ ಪುರಸಭಾ ಸದಸ್ಯ ರಾಫಿ ಮಾತನಾಡಿ, ಬಡಜನರ ಸೇವೆಯಿಂದ ಸದಾ ತೊಡಗಿಸಿಕೊಳ್ಳುವ ಇಂತಹ ಸಂಘಟನೆಗಳಿಗೆ ಶುಭ ಹಾರೈಸಿದರು. ಮುಖ್ಯ ಭಾಷಣಕಾರರಾಗಿ ರಫಿ ಹಿಮಾಮಿ ಸಕಾಫಿ, ಬದ್ರಿಯಾ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಉಸ್ಮಾನ್ ಎವರ್ಗ್ರೀನ್, ಮೊಹಿಯುದ್ದೀನ್ ಬಾಳುಗೋಡು, ಯೂಸುಫ್ ಮುಸ್ಲಿಯಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. كريم العفو والغفران الذي كل شيء سواه فان. ഇനി ഞാൻ എന്റെ ചിരന്തം ചുരുക്കട്ടെ, ഞാൻ എന്റെ സംസാരം ചുരുക്കട്ടെ. പരിശുദ്ധ ഖുർആൻ പറയുന്നൊരു വാക്കുണ്ട്. ಇವತ್ತು ಅಹಮದಿಯಾ ಅಲ್ ಕಬೀರ್ ರಾತೀಬ್ ಸಂಘ ಇವರ ಆಯೋಜಿಸಿದಂತಹ ಒಂದು ಬಡ ಯುವತಿಯ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಉಲಮಾಗಳೇ, ಹಾಗೆ ಈ ನಾಡಿನ ರಾಜಕೀಯ ಮತ್ತು ಸಾಮಾಜಿಕ ನೇತಾರರೇ, ನೆರೆದಿರ್ತಕ್ಕಂತಹ ಸಹೋದರ ಸಹೋದರಿಯರೇ, ಈ ಒಂದು ಅತಿ ವಿಜೃಂಭಣೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಯುವತಿಯ ಮದುವೆ ಇವತ್ತು ನಿಮ್ಮಿಂದ ನಡೆಸಲಿಕ್ಕೆ ಸಾಧ್ಯ ಆಗಿದೆ.